ನಮಸ್ಕಾರ ವೀಕ್ಷಕರೇ, ಇಟಿಎ ಮಂತ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಓಲಿ ನ್ಯೂಸ್. ನಾನು ನಿಮ್ಮ ಗೆಳೆಯ ಇಟಿಎ ಮಂತ್. ರಾಷ್ಟ್ರದ ಬರಲಿರುವ ಲೋಕಸಭಾ ಚುನಾವಣೆಯನ್ನ ಕುರಿತು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಸರ್ವೆ ಸಂಸ್ಥೆಗಳು ತಮ್ಮ ಸರ್ವೆ ವರದಿಯನ್ನ ಬಹಿರಂಗಗೊಳಿಸಿದ್ದು, ಬಹುತೇಕ ಸರ್ವೆ ವರದಿಗಳಲ್ಲಿ ಈ ಬಾರಿಯೂ ಕೂಡ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಸ್ಪಷ್ಟ ಬಹುಮತವನ್ನ ಪಡೆಯೋದ್ರ ಮೂಲಕ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಮಾಹಿತಿಯನ್ನ ಹೊರಹಾಕಿದ್ದಾರೆ. ಆದ್ರೆ ಇದೀಗ ಚುನಾವಣಾ ಚಾಣಕ್ಯ ಎಂದೇ ಖ್ಯಾತಿಯನ್ನ ಪಡೆದಿರ್ತಕ್ಕಂಥ ಪ್ರಶಾಂತ್ ಕಿಶೋರ್ ತಮ್ಮದೇ ಆದ ರೀತಿಯ ಒಂದು ಅಂಕಿ ಸಂಖ್ಯೆಗಳನ್ನ ಕೊಡೋದ್ರ ಮೂಲಕ ಮುಂಬರುವ ಲೋಕಸಭಾ ಚುನಾವಣೆಯ ಸ್ಪಷ್ಟ ಚಿತ್ರಣವನ್ನ ದೇಶದ ಜನರ ಮುಂದಿಟ್ಟಿದ್ದಾರೆ. ಕಳೆದ ಪಂಚರಾಜ್ಯಗಳ ಚುನಾವಣೆಯ ಸಮಯದಲ್ಲೂ ಕೂಡ ಅನೇಕ ರಾಷ್ಟ್ರೀಯ ಸುದ್ದಿ ಸರ್ವೆ ವಾಹಿನಿಗಳು ಸರ್ವೆಯನ್ನ ಕೈಗೊಂಡಿದ್ದು ತಮ್ಮದೇ ಆದಂತಹ ಲೆಕ್ಕವನ್ನ ಕೊಟ್ಟಿದ್ರು. ಆದ್ರೆ ಫಲಿತಾಂಶ ಬಂದ ನಂತರ ಬಹುತೇಕ ಪ್ರಶಾಂತ್ ಕಿಶೋರ್ ಅವರು ಕೊಟ್ಟಿದ್ದಂತಹ ಒಂದು ಅಂಕಿ ಸಂಖ್ಯೆಗಳೇ ಆ 5 ರಾಜ್ಯಗಳಲ್ಲಿ ಸರಿಯಾಗಿ ಬಂದಿರುವ ಮೂಲಕ ಪ್ರಶಾಂತ್ ಕಿಶೋರ್ ಅವರನ್ನ ಮತ್ತೊಮ್ಮೆ ರಾಜಕೀಯ ಚಾಣಕ್ಯ ಅನ್ನೋದನ್ನ ಸಾಬೀತುಪಡಿಸಿತ್ತು. ಸುಮಾರು 15 ದಶಕಗಳ ಕಾಲ ಬಿಜೆಪಿಯ ಸಖ್ಯದಲ್ಲಿದ್ದಂತಹ, ಬಿಜೆಪಿಗೋಸ್ಕರ ಕೆಲಸ ಮಾಡಿದ್ದಂತಹ ಪ್ರಶಾಂತ್ ಕಿಶೋರ್ ನಂತರ ಬಿಜೆಪಿಯನ್ನ ತೊರೆದು ರಾಷ್ಟ್ರದ ಅನೇಕ ರಾಜಕೀಯ ಪಕ್ಷಗಳೊಂದಿಗೆ ಗುರುತಿಸಿಕೊಂಡು ಆಯಾ ಪಕ್ಷಗಳೊಂದಿಗೆ ಚುನಾವಣೆಯ ತಂತ್ರಗಾರಿಕೆಯನ್ನ ಎಣೆದಿತ್ತು. ಪಶ್ಚಿಮ ಬಂಗಾಳದ ಟಿಎಂಸಿ ಜೊತೆ ಇರ್ಬೋದು, ಆಂಧ್ರ ಪ್ರದೇಶದಲ್ಲಿರ್ಬೋದು, ಹಾಗೆ ಮಹಾರಾಷ್ಟ್ರದಲ್ಲಿ, ಬಿಹಾರದಲ್ಲಿ, ಹೀಗೆ ಅನೇಕ ವಿವಿಧ ರಾಜಕೀಯ ಪಕ್ಷಗಳೊಂದಿಗೆ ಗುರುತಿಸಿಕೊಂಡು ಆ ಪಕ್ಷಗಳ ಪರವಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಕೆಲಸವನ್ನ ಮಾಡೋದ್ರ ಮೂಲಕ ಬಹುತೇಕ ಪ್ರಶಾಂತ್ ಕಿಶೋರ್ ಅವರ ಮಾಡಿದಂತಹ ಚುನಾವಣಾ ತಂತ್ರಗಾರಿಕೆ ಆಯಾ ಪಕ್ಷಗಳಿಗೆ ಬಹುದೊಡ್ಡ ಲಾಭವನ್ನ ತಂದುಕೊಟ್ಟು ಆ ಪಕ್ಷಗಳು ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಆಗಿತ್ತು. ಅದೇ ರೀತಿ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯನ್ನ ಕುರಿತು ಪ್ರಶಾಂತ್ ಕಿಶೋರ್ ತಮ್ಮದೇ ಆದಂತಹ ಒಂದು ರೀತಿಯ ಲೆಕ್ಕವನ್ನ ದೇಶದ ಜನ ಮುಂದಿಟ್ಟಿದ್ದಾರೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಪ್ರಶಾಂತ್ ಕಿಶೋರ್ ಅವರು ಲೋಕಸಭಾ ಚುನಾವಣೆಯ ಕುರಿತು ಕೊಟ್ಟಿರ್ತಕ್ಕಂಥ ತಮ್ಮದೇ ಆದಂತಹ ಲೆಕ್ಕ ಏನಿದೆ, ಪ್ರಶಾಂತ್ ಕಿಶೋರ್ ಯಾವ ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಿದರೆ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟಿಎ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಅದೇ ರೀತಿ ನಾನು ಕೊಡೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರಶಾಂತ್ ಕಿಶೋರ್ ರಾಜಕೀಯ ತಂತ್ರಜ್ಞ, ಚಾಣಕ್ಯ ಎಂದೇ ಖ್ಯಾತಿಯನ್ನ ಪಡೆದಿದ್ದಾರೆ. ಬಹುತೇಕ ಪ್ರಶಾಂತ್ ಕಿಶೋರ್ ಅವರು ಚುನಾವಣೆಗಳನ್ನ ಕುರಿತು ಕೊಡ್ತಕ್ಕಂಥ ಅಂಕಿ ಸಂಖ್ಯೆಗಳು, ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ವರದಿಗಳು ಬಹುತೇಕ ಸರಿಯಾಗಿ ಇರ್ತವೆ ಅಂತಕ್ಕಂಥದ್ದು ರಾಷ್ಟ್ರದ ರಾಜಕೀಯ ವಲಯದಲ್ಲಿ ಕೇಳಿಬರ್ತಿರ್ತಕ್ಕಂಥ ಮಾತು. ಇದೀಗ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕುರಿತು ಕೂಡ ಪ್ರಶಾಂತ್ ಕಿಶೋರ್ ತಮ್ಮದೇ ಆದ ರೀತಿಯ ಒಂದು ಲೆಕ್ಕವನ್ನ ದೇಶದ ಜನ ಮುಂದಿಟ್ಟಿದ್ದಾರೆ. ದೇಶದಲ್ಲಿ 400ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಹೊಂದಿರತಕ್ಕಂಥ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟಕ್ಕೆ ಬಹುದೊಡ್ಡ ಶಾಕ್ ಅನ್ನ ಕೊಡೋದ್ರ ಮೂಲಕ ಪ್ರಶಾಂತ್ ಕಿಶೋರ್ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರಿಗೆ ಆತಂಕವನ್ನು ತಂದಿಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ಬೋದು. ರಾಜ್ಯವರು ತಮ್ಮ ಅಂಕಿ ಸಂಖ್ಯೆಗಳನ್ನ ಸ್ಪಷ್ಟಪಡಿಸಿರ್ತಕ್ಕಂಥ ಪ್ರಶಾಂತ್ ಕಿಶೋರ್ ಯಾವ ಒಂದು ರಾಜ್ಯದಲ್ಲೂ ಕೂಡ ಇಂಥ ಪಕ್ಷ ಇಷ್ಟೇ ಸಂಖ್ಯೆಯನ್ನ ಗೆಲ್ಲುತ್ತೆ ಅಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ಹೇಳಿಲ್ಲ. ಆದ್ರೆ ಯಾವ್ಯಾವ ರಾಜ್ಯಗಳಲ್ಲಿ ಯಾವ ಮೈತ್ರಿಕೂಟ ನಂಬರ್ 1 ಸ್ಥಾನದಲ್ಲಿರುತ್ತೆ, ನಂಬರ್ 2 ಸ್ಥಾನದಲ್ಲಿರುತ್ತೆ ಅಂತಕ್ಕಂಥದ್ದನ್ನ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ರೀತಿ ಪಶ್ಚಿಮ ಬಂಗಾಳದ ಕುರಿತು ಹೇಳಿರ್ತಕ್ಕಂಥ ಪ್ರಶಾಂತ್ ಕಿಶೋರ್ ತಮ್ಮ ವರದಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಬಿಜೆಪಿ ನಂಬರ್ 1 ಸ್ಥಾನದಲ್ಲಿರುತ್ತೆ, ಟಿಎಂಸಿ 2ನೇ ಸ್ಥಾನಕ್ಕೆ ತಳ್ಳಲ್ಪಡುತ್ತೆ ಅನ್ನೋ ಮಾತನ್ನ ಹೇಳೋದ್ರ ಮೂಲಕ ಟಿಎಂಸಿಯ ಮಮತಾ ಬ್ಯಾನರ್ಜಿ ಅವರಿಗೆ ಬಹುದೊಡ್ಡ ಆತಂಕವನ್ನ ತಂದಿಟ್ಟಿದ್ದಾರೆ. ಕಳೆದ ಕೆಲವಾರು ದಿನಗಳಿಂದ ಬಿಜೆಪಿಯ ಪ್ರಮುಖ ರಾಷ್ಟ್ರೀಯ ನಾಯಕರು ಪಶ್ಚಿಮ ಬಂಗಾಳದ ಮೇಲೆ ತಮ್ಮ ಗಮನವನ್ನ ಕೇಂದ್ರೀಕರಿಸಿರ್ತಕ್ಕಂಥದ್ದನ್ನ ನಾವೆಲ್ಲ ನೋಡಿದ್ವಿ. ಅದರಲ್ಲೂ ಕೂಡ ಸಂದೇಶ್ ಕಾಳಿ ಪ್ರಕರಣದ ನಂತರ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಸಂಪೂರ್ಣವಾಗಿ ಆ ಒಂದು ಪ್ರಕರಣದ ಲಾಭವನ್ನ ಪಡೆಯುವ ಪ್ರಯತ್ನವನ್ನ ಪಶ್ಚಿಮ ಬಂಗಾಳದಲ್ಲಿ ಮಾಡ್ತಾ ಇದ್ದಾರೆ. ಈಗಾಗಲೇ ಸಿಎ ಜಾರಿ ತಂದಿರತಕ್ಕಂಥದ್ದು ಇರ್ಬೋದು, ಹಾಗೂ ಮಹಿಳೆಯರ ಕುರಿತು ಬಿಜೆಪಿಯ ಕೇಂದ್ರ ಸರ್ಕಾರ ಕೈಗೊಂಡಿರ್ತಕ್ಕಂಥ ಅನೇಕ ಅಂಶಗಳ ಕಾರ್ಯಕ್ರಮಗಳಿರ್ಬೋದು, ಹಾಗೇನೆ ಏನು ರಾಮ ಮಂದಿರದ ಉದ್ಘಾಟನೆಯ ಒಂದು ವಿಷಯ ಇರ್ಬೋದು, ಇವೆಲ್ಲವೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಬಹುದೊಡ್ಡ ಲಾಭವನ್ನು ತಂದುಕೊಡುತ್ತೆ. ಆ ಮೂಲಕ ಬಿಜೆಪಿ ಅಲ್ಲಿ ನಂಬರ್ 1 ಸ್ಥಾನದಲ್ಲಿರುತ್ತೆ ಅಂತಕ್ಕಂಥ ಮಾತನ್ನ ಪ್ರಶಾಂತ್ ಕಿಶೋರ್ ಅವರು ಹೇಳಿದ್ದಾರೆ.
ಹಾಗೇನೆ ಒಡಿಶಾದಲ್ಲೂ ಕೂಡ ಬಿಜೆಪಿಗೆ ಬಹುದೊಡ್ಡ ಲಾಭ ಆಗುತ್ತೆ. ಒಡಿಶಾದಲ್ಲೂ ಕೂಡ ಬಿಜೆಡಿಯನ್ನ ಹಿಂದಿಕ್ಕಿ ಬಿಜೆಪಿ ನಂಬರ್ 1 ಸ್ಥಾನದಲ್ಲಿ ಇರುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಮೊನ್ನೆ ತಾನೇ ವಿಧಾನಸಭಾ ಚುನಾವಣೆ ಕೊನೆಗೊಂಡಂತಹ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದಂತಹ ತೆಲಂಗಾಣದಲ್ಲೂ ಕೂಡ ಬಿಜೆಪಿ 1ನೇ ಅಥವಾ 2ನೇ ಸ್ಥಾನದಲ್ಲಿ ಇರುತ್ತೆ ಅಂತಕ್ಕಂಥ ಮಾಹಿತಿಯನ್ನ ಕೊಡೋದ್ರ ಮೂಲಕ ಏನು ತೆಲಂಗಾಣದಲ್ಲಿ ಈ ಬಾರಿ ಕಾಂಗ್ರೆಸ್ ಅತ್ಯಂತ ಹೆಚ್ಚು ಲಾಭವನ್ನ ಮಾಡ್ಕೊಳ್ಳುತ್ತೆ, ಬಿಜೆಪಿ ಕೇವಲ ಕಳೆದ ಬಾರಿಗಿಂತ ಕಡಿಮೆ ಸ್ಥಾನಗಳನ್ನ ಗೆಲ್ಲುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ವು. ಆದ್ರೆ ತೆಲಂಗಾಣದ ಕುರಿತು ಪ್ರಶಾಂತ್ ಕಿಶೋರ್ ತಮ್ಮದೇ ಆದ ರೀತಿಯಲ್ಲಿ ಒಂದು ವಿಶ್ಲೇಷಣೆಯನ್ನ ಮಾಡಿದ್ದಾರೆ. ಹಾಗೇನೆ ಕಳೆದ 2019 ಲೋಕಸಭಾ ಚುನಾವಣೆಯಲ್ಲಿ ಆಂಧ್ರ ಪ್ರದೇಶ, ಒಡಿಶಾ, ತೆಲಂಗಾಣ, ಪಶ್ಚಿಮ ಬಂಗಾಳ, ತಮಿಳುನಾಡು, ಬಿಹಾರ ಹಾಗೂ ಕೇರಳದ 204 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ 50 ಸ್ಥಾನಗಳನ್ನ ಗೆದ್ದಿರಲಿಲ್ಲ. ಆದ್ರೆ ಈ ಬಾರಿ ದಕ್ಷಿಣ ಹಾಗೂ ಪೂರ್ವ ಭಾರತದ ಪ್ರಮುಖ ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲೋದ್ರ ಮೂಲಕ ಬಿಜೆಪಿ ಈ ಬಾರಿ ಬಹುದೊಡ್ಡ ಸಾಧನೆಯನ್ನ ಮಾಡುತ್ತೆ ಅಂತಕ್ಕಂಥ ಮಾತನ್ನ ಪ್ರಶಾಂತ್ ಕಿಶೋರ್ ಅವರು ಹೇಳಿದ್ದಾರೆ. ಹಾಗೇನೆ ತಮಿಳುನಾಡಿನಲ್ಲೂ ಕೂಡ ಬಿಜೆಪಿ 20% ಮತಗಳನ್ನ ಪಡಿಬಹುದು. ಆ ಮೂಲಕ ಬಿಜೆಪಿಗೆ ತಮಿಳುನಾಡಿನಲ್ಲಿ ಬಹುದೊಡ್ಡ ಒಂದು ರಾಜಕೀಯ ಲಾಭ ಆಗುತ್ತೆ. ಬಿಜೆಪಿ ಸುಮಾರು 5ಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆಗಳಿದಾವೆ ಅಂತಕ್ಕಂಥ ಮಾಹಿತಿಯನ್ನ ಪ್ರಶಾಂತ್ ಕಿಶೋರ್ ಅವರು ನೀಡಿದ್ದಾರೆ. ಹಾಗೇನೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕೂಡ ತಮ್ಮ ಒಂದು ಮಾಹಿತಿಯನ್ನ ಸ್ಪಷ್ಟಪಡಿಸಿರ್ತಕ್ಕಂಥ ಪ್ರಶಾಂತ್ ಕಿಶೋರ್, ಕರ್ನಾಟಕದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಿರೀಕ್ಷೆಯಷ್ಟು ಸ್ಥಾನಗಳನ್ನ ಗೆಲ್ಲೋದಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಆಘಾತಕಾರಿ ಅಂಶವನ್ನ ಹೇಳಿದ್ದಾರೆ. ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಲಾಭವನ್ನ ಪಡಿಬಹುದಾದ್ರೂ ಕೂಡ ಕಾಂಗ್ರೆಸ್ ಹೇಳ್ಕೊಳ್ತಕ್ಕಂಥ ಸಾಧನೆಯನ್ನ ಮಾಡೋದಿಲ್ಲ. ಬಿಜೆಪಿ ಹಾಗೂ ಜೆಡಿಎಸ್ ಕೂಡ ಅಂತ ಉತ್ತಮ ಸಾಧನೆಯನ್ನೇನು ಕರ್ನಾಟಕದಲ್ಲಿ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳೋದ್ರ ಮೂಲಕ ಕರ್ನಾಟಕದ 3 ಪಕ್ಷಗಳಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾಗೇನೆ ಬಿಜೆಪಿ ಏಕಾಂಗಿಯಾಗಿ 370 ಸ್ಥಾನಗಳನ್ನ ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನೇನು ಈ ಬಾರಿ ಇಟ್ಕೊಂಡಿದೆ. ಆದ್ರೆ ಈ ಗುರಿಯ ಸಾಧನೆ ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಆ ಗುರಿಯ ಸಾಧನೆಯ ಸಾಧ್ಯತೆ 0% ನಷ್ಟಿದೆ ಅಂತಕ್ಕಂಥ ಮಾತನ್ನ ಹೇಳೋದ್ರ ಮೂಲಕ ಬಿಜೆಪಿಗೆ ಬಹುದೊಡ್ಡ ಆತಂಕವನ್ನ ಪ್ರಶಾಂತ್ ಕಿಶೋರ್ ಅವರು ತಂದಿಟ್ಟಿದ್ದಾರೆ. ಬಿಜೆಪಿ ಬಿಹಾರದಲ್ಲಿ ಏನು ಈಗಾಗಲೇ ಜೆಡಿಯುನೊಂದಿಗೆ ಮೈತ್ರಿಯನ್ನ ಮಾಡಿಕೊಂಡು ಜೆಡಿಯುನೊಂದಿಗೆ ಅಲ್ಲಿನ ರಾಜ್ಯ ಸರ್ಕಾರವನ್ನ ರಚನೆ ಮಾಡಿದೆ. ಆದ್ರೆ ಜೆಡಿಯುನೊಂದಿಗಿನ ಒಂದು ಮೈತ್ರಿ ಬಿಜೆಪಿಗೆ ಬಹುದೊಡ್ಡ ಲಾಭವನ್ನ ತಂದುಕೊಡೋದಿಲ್ಲ. ಆದ್ರೂ ಕೂಡ ಪ್ರತಿಪಕ್ಷಗಳಿಗೆ ಬಹುದೊಡ್ಡ ಹೊಡೆತವನ್ನ ಕೊಡೋ ಕಾರಣಕ್ಕೆ ಬಿಜೆಪಿಗೆ ಇದೀಗ ಜೆಡಿಯುನೊಂದಿಗೆ ಮೈತ್ರಿಯನ್ನು ಮಾಡಿಕೊಟ್ಟಿದೆ. ಆ ಕಾರಣಕ್ಕೆ ಪ್ರತಿಪಕ್ಷಗಳಿಗೆ ಮಾನಸಿಕ ಹೊಡೆತವನ್ನ ಬಿಜೆಪಿ ಕೊಟ್ಟಿದೆ ಅಂತಕ್ಕಂಥ ಮಾತನ್ನ ಪ್ರಶಾಂತ್ ಕಿಶೋರ್ ಅವರು ಹೇಳಿದ್ದಾರೆ. ಒಟ್ನಲ್ಲಿ ದೇಶದಲ್ಲಿ ಮತ್ತೊಮ್ಮೆ ಎನ್ಡಿಎ ಮೈತ್ರಿಕೂಟ ಅಧಿಕಾರಕ್ಕೆ ಬರೋ ಸಾಧ್ಯತೆಗಳು ನಿಚ್ಚಳವಾಗಿದ್ದಾವೆ. ಕಾಂಗ್ರೆಸ್ ಈಗಾಗಲೇ ತಮ್ಮ ಈ ಒಂದು ಚುನಾವಣೆಯನ್ನ ಕೈ ಚೆಲ್ಲಿದೆ. ಚುನಾವಣೆಯನ್ನ ಗೆಲ್ಲೋದಕ್ಕಿರ್ತಕ್ಕಂಥ ಎಲ್ಲಾ ಅವಕಾಶಗಳನ್ನು ಕೂಡ ಕಾಂಗ್ರೆಸ್ ಕೈಬಿಟ್ಟಿದೆ. ಆ ಮೂಲಕ ಬಿಜೆಪಿಗೆ ಬಹುದೊಡ್ಡ ಲಾಭವನ್ನ ಮಾಡಿಕೊಟ್ಟಿದೆ ಅಂತಕ್ಕಂಥ ಆಘಾತಕಾರಿ ಅಂಶವನ್ನ ಪ್ರಶಾಂತ್ ಕಿಶೋರ್ ಅವರು ಬಯಲುಗೊಳಿಸಿದ್ದಾರೆ. ಈ ಚುನಾವಣೆಯಲ್ಲಿ ಒಂದು ವೇಳೆ ಇಂಡಿ ಮೈತ್ರಿಕೂಟವೇನಾದರೂ ಸೋತ್ರೆ ರಾಹುಲ್ ಗಾಂಧಿ ಅವರು ತಮ್ಮ ರಾಜಕೀಯ ನಿವೃತ್ತಿಯನ್ನ ಪಡೆಯತಕ್ಕಂಥದ್ದೇ ಉತ್ತಮವಾದದ್ದು ಅಂತಕ್ಕಂಥ ಮಾತನ್ನ ಹೇಳೋದ್ರ ಮೂಲಕ ರಾಹುಲ್ ಗಾಂಧಿ ಅವರಿಗೆ ದೊಡ್ಡ ಆಘಾತವನ್ನ ಪ್ರಶಾಂತ್ ಕಿಶೋರ್ ಅವರು ತಂದಿಟ್ಟಿದ್ದಾರೆ. ಪ್ರಶಾಂತ್ ಕಿಶೋರ್ ಅವರ ಈ ಒಂದು ಚುನಾವಣಾ ವರದಿಯ ಪ್ರಕಾರ ಬಿಜೆಪಿ ಸ್ವತಂತ್ರವಾಗಿ 370 ಸ್ಥಾನಗಳನ್ನ ಗೆಲ್ಲೋದಕ್ಕೆ ಸಾಧ್ಯವಿಲ್ಲದೆ ಹೋದ್ರೂ ಕೂಡ ಸುಮಾರು ಕಳೆದ ಬಾರಿಗಿಂತ ಉತ್ತಮ ಸಾಧನೆಯನ್ನ ಬಿಜೆಪಿ ಮಾಡುತ್ತೆ. ಕಳೆದ 2019 ಲೋಕಸಭಾ ಚುನಾವಣೆಯಲ್ಲಿ 303 ಸ್ಥಾನಗಳನ್ನ ಗೆದ್ದಿತ್ತು. ಆ ಒಂದು 303 ಸ್ಥಾನಗಳಿಗಿಂತ ಸುಮಾರು 25ರಿಂದ 30 ಹೆಚ್ಚು ಸ್ಥಾನಗಳನ್ನ ಬಿಜೆಪಿ ಗೆಲ್ಲಬಹುದು. ಆ ಮೂಲಕ ಬಿಜೆಪಿ ಒಬ್ಬಂಟಿ ಏಕಾಂಗಿಯಾಗಿ 340ರಿಂದ 45 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲುತ್ತೆ. ಹಾಗೇನೆ ಎನ್ಡಿಎ ಮೈತ್ರಿಕೂಟ ಸುಮಾರು 360ರಿಂದ 70 ಸ್ಥಾನಗಳನ್ನ ಗೆಲ್ಲೋದ್ರ ಮೂಲಕ ಈ ಒಂದು ಚುನಾವಣೆಯಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಅನ್ನಕ್ಕಂತ ಮಾತನ್ನ ಪ್ರಶಾಂತ್ ಕಿಶೋರ್ ಅವರು ಸ್ಪಷ್ಟಪಡಿಸೋದ್ರ ಮೂಲಕ ಬಹುತೇಕ ಎಲ್ಲಾ ರಾಷ್ಟ್ರೀಯ ಸುದ್ದಿ ಸರ್ವೆ ಸಂಸ್ಥೆಗಳು ಕೊಟ್ಟಿರ್ತಕ್ಕಂಥ ವರದಿಯಂತೆಯೇ ಪ್ರಶಾಂತ್ ಕಿಶೋರ್ ಅವರು ಕೂಡ ಒಂದು ಎನ್ಡಿಎಗೆ ತಮ್ಮ ಒಲವನ್ನ ತೋರಿಸಿದ್ದಾರೆ. ಆ ಮೂಲಕ ನರೇಂದ್ರ ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಿ ಆಗ್ತಾರೆ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ. ಸ್ನೇಹಿತರೆ, ಕಾದ್ ನೋಡೋಣ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಯಾವ ಒಂದು ಮೈತ್ರಿಕೂಟ ಅಧಿಕಾರಕ್ಕೆ ಬರ್ಬೋದು. ಖಂಡಿತವಾಗಲೂ ಪ್ರಶಾಂತ್ ಕಿಶೋರ್ ಅವರ ವರದಿಯ ಪ್ರಕಾರ ಎನ್ಡಿಎ ಮೈತ್ರಿಕೂಟ ಬೃಹತ್ ಬೆಂಬಲದೊಂದಿಗೆ ಅಧಿಕಾರಕ್ಕೆ ಬರುತ್ತಾ? ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ.
ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಇದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ.